ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಇನ್ಕಮ್ ಟ್ಯಾಕ್ಸ್ 2 ಏನ್ ಸಬ್ಜೆಕ್ಟ್ ಏನಿದೆ 6 ಸೆಮಿಸ್ಟರ್ BCom ಮತ್ತೆ BBA ಅನ್ನೋರ್ಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಅಲ್ಲಿ ಪ್ರೊಫೆಷನಲ್ ಇನ್ಕಮ್ ಅನ್ನ ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಸೊ ಅದು ಪ್ರೊಫೆಷನಲ್ ಇನ್ಕಮ್ ಅನ್ನ ಯಾವ ತರ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು, ಅದು ಚಾರ್ಟೆಡ್ ಅಕೌಂಟೆಂಟ್ ರಿಲೇಟೆಡ್ ಕೊಟ್ಟಿದ್ರೆ ಅಥವಾ ಡಾಕ್ಟರ್ಸ್ ರಿಲೇಟೆಡ್ ಕೊಟ್ರೆ ಅಥವಾ ಲಾಯರ್ಸ್ ರಿಲೇಟೆಡ್ ಇನ್ಫಾರ್ಮೇಶನ್ಸ್ ಅನ್ನ ಕೊಟ್ಟಾಗ ನೀವು ಯಾವ ತರ ಆನ್ಸರ್ಸ್ ಅನ್ನ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ರಿಲೇಟೆಡ್, ಸೊ ಆ ಒಬ್ಬ ಪ್ರೊಫೆಷನಲ್ಗೆ ಸಂಬಂಧಪಟ್ಟಂತ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಆ ಚಾರ್ಟೆಡ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತ ಕ್ವಶನ್ಗೆ ಯಾವ ತರ ಪ್ರೊಫೆಷನಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು, ಏನ್ ತಗೋಬೇಕು, ಯಾವ್ದನ್ನ ತಗೋಬಾರ್ದು ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಬನ್ನಿ ಕ್ವಶನ್ಸ್ ಏನಿದೆ ಫಸ್ಟ್ ನೋಡ್ತಾ ಹೋಗೋಣ. ಸೊ ಕ್ವಶನ್ ಏನಿದೆ ಅಂದ್ರೆ ನೋಡಿ, CA ರಾಮಕೃಷ್ಣ ಈಸ್ ಎ ಚಾರ್ಟೆಡ್ ಅಕೌಂಟೆಂಟ್. ನೋಡಿ ಇಲ್ಲಿ ಹೇಳಿದ್ದಾರೆ ರಾಮಕೃಷ್ಣ ಅನ್ನೋ ಒಬ್ಬ ವ್ಯಕ್ತಿ ಏನಿದೆ ಅವನು ಚಾರ್ಟೆಡ್ ಅಕೌಂಟೆಂಟ್ ಅಂತ ಇನ್ ಬೆಂಗಳೂರಲ್ಲಿ. ಈ ಸಬ್ಮಿಟೆಡ್ ಈಸ್ ಫಾಲೋಯಿಂಗ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ಸ್ ಅನ್ನ ಕೊಟ್ಟಿದ್ದಾರೆ ಫಾರ್ ದಿ ಇಯರ್ 24-25 ಅಲ್ಲಿ. ಅವ್ನಿಗೆ ಏನೆಲ್ಲ ಇನ್ಕಮ್ ಇದೆ, ಏನೆಲ್ಲ ಎಕ್ಸ್ಪೆನ್ಸಸ್ ಅನ್ನ ಬೇರ್ ಮಾಡಿದ್ದಾನೆ, ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ನಮ್ಗೆ ಹೇಳಿದರೆ ಕಾಂಪ್ಯೂಟ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ 25-26ಗೆ ನಾವು ಪ್ರೊಫೆಷನಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ. ಸೊ ಹಾಗಾಗಿ ಈ ಒಂದು ಕ್ವಶನ್ ಇರ್ತಕ್ಕಂಥದ್ದು ಚಾರ್ಟೆಡ್ ಅಕೌಂಟೆಂಟ್ ರಿಲೇಟೆಡ್ ಕ್ವಶನ್ ಆಗಿರ್ತಕ್ಕಂಥದ್ದು. ಸೊ ನಿಮಗೆ ಕೊಟ್ಟಿದ್ದಾರೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ಸ್ ಅಂತ ಹೇಳಿದ್ದಾರೆ. ನೋಡಿ ಇಲ್ಲೆಲ್ಲ ಎಕ್ಸ್ಪೆಂಡಿಚರ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಕಡೆ ಸೊ ನಿಮ್ಗೆ ಇನ್ಕಮ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಏನೇನ್ ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ, ಫಸ್ಟ್ ಎಕ್ಸ್ಪೆನ್ಸಸ್ ಅನ್ನ ಎಕ್ಸ್ಪೆಂಡಿಚರ್ಸ್ ಅನ್ನ ನೋಡಿದ್ರೆ ಆಫೀಸ್ ರೆಂಟ್ 33,000 ಕೊಟ್ಟಿದ್ದಾರೆ, ಸ್ಯಾಲರಿ ಟು ಸ್ಟಾಫ್ 75,000 ಕೊಟ್ಟಿದ್ದಾನೆ, ಟು ಚಾರಿಟೀಸ್ 5,000, ಗಿಫ್ಟ್ ಟು ರಿಲೇಟಿವ್ 6,000, ಸಬ್ಸ್ಕ್ರಿಪ್ಷನ್ ಫಾರ್ ಜರ್ನಲ್ಸ್ 2,400, ಡ್ರಾಯಿಂಗ್ 16,000, ಕಾರ್ ಎಕ್ಸ್ಪೆನ್ಸಸ್ 24,000, ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ 8,600, NSC ಪರ್ಚೇಸ್ 20,000, ನೆಟ್ ಇನ್ಕಮ್ 2,30,000 ನೆಟ್ ಇನ್ಕಮ್ ಇರ್ತಕ್ಕಂಥದ್ದು. ಅಂಡ್ ಇನ್ಕಮ್ ಬಂದು ಆಡಿಟ್ ಫೀಸ್ ಕೊಟ್ಟಿದ್ದಾರೆ, 3 lakh rupees ಆಡಿಟ್ ಫೀಸ್ ಇದೆ. ಫಿನಾನ್ಷಿಯಲ್ ಕನ್ಸಲ್ಟೆನ್ಸಿ ಸರ್ವಿಸ್ ಇಂದ 60 ಇನ್ಕಮ್ ಇದೆ, 60,000. ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ಇನ್ ಬ್ಯಾಂಕ್ ಇಂದ 22,000 ಇದೆ. ಡಿವಿಡೆಂಡ್ ಫ್ರಮ್ ಯೂನಿಟ್ಸ್ ಆಫ್ UTI ಇಂದ 6,000 rupees ಇದೆ. ಅಕೌಂಟೆನ್ಸಿ ವರ್ಕ್ 32,000 ಕೊಟ್ಟಿದ್ದಾರೆ. ಸೊ ಇದು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಕ್ವಶನ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅದ್ರ ಜೊತೆಗೆ ನಮ್ಗೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ, ಆಫೀಸ್ ರೆಂಟ್ ಕೊಟ್ಟಿದ್ದಾರೆ 3,000 ಥ್ರೂ ಪೇಯ್ಡ್ ಈಸ್ ನಾಟ್ ರೆಕಾರ್ಡೆಡ್ ಅಂತ ಹೇಳಿದ್ದಾರೆ. ಡಿಪ್ರಿಸಿಯೇಷನ್ ಆಫ್ ಕಾರ್ ಡ್ಯೂರಿಂಗ್ ದ ಇಯರ್ 6,000 ಅಂತೆ. 30% ಆಫ್ ಕಾರ್ ಎಕ್ಸ್ಪೆಂಡಿಚರ್ ರಿಲೇಟಿಂಗ್ ಟು ಪರ್ಸನಲ್ ಪರ್ಪಸ್ ಅಂತ ಹೇಳಿದ್ದಾರೆ. ಸೊ ಒಟ್ನಲ್ಲಿ ಇದು ಕ್ವಶನ್ಸ್ ಇರ್ತಕ್ಕಂಥದ್ದು. ಸೊ ನೋಡಿ, ಚಾರ್ಟೆಡ್ ಅಕೌಂಟೆಂಟ್ ರಿಲೇಟೆಡ್ ಏನಾದರೂ ಕ್ವಶನ್ಸ್ ಅನ್ನ ಕೊಟ್ರೆ ನೀವು ಆ ಒಂದು ಪ್ರೊಫೆಷನಲ್ ಇನ್ಕಮ್ ಅನ್ನ ಯಾವ ತರ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು, ಇದು ಕ್ವಶನ್ ಇರೋದು. ನಾನು ಆನ್ಸರ್ ಮಾಡ್ತಾ 1 by 1 ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಬನ್ನಿ ಯಾವ ತರ ಆನ್ಸರ್ಸ್ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ನೋಡಿ, ನೀವು ಪ್ರೊಫೆಷನಲ್ ಇನ್ಕಮ್ ಅನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ತರ ಕಾಲಮ್ ಕೊಡಿ. ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್ಸ್ ಅಂಡ್ 2 ಅಮೌಂಟ್ ಕಾಲಮ್, ಒಂದು ಇನ್ನರ್ ಕಾಲಮ್, ಒಂದು ಔಟರ್ ಕಾಲಮ್ ಇಲ್ಲಿ. ಸೊ ಕ್ವಶನ್ಸ್ ನಮಗೆ ಕೊಟ್ಟಿರೋದು ಚಾರ್ಟೆಡ್ ಅಕೌಂಟೆಂಟ್, ಎಕ್ಸ್ಪೆಂಡಿಚರ್ ಕೊಟ್ಟಿದ್ದಾರೆ, ಇನ್ಕಮ್ ಕೊಟ್ಟಿದ್ದಾರೆ. ಸೊ ನೀವು ಯಾವುದೇ ಪ್ರೊಫೆಷನಲ್ ಇನ್ಕಮ್ ಅನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಫಸ್ಟ್ ನೀವೇನ್ ತಗೋಬೇಕಪ್ಪ ಅಂತ ಹೇಳಿದ್ರೆ ಪ್ರೊಫೆಷನಲ್ ರೆಸಿಪ್ಟ್ಸ್. ಪ್ರೊಫೆಷನಲ್ ರೆಸಿಪ್ಟ್ಸ್ ಪ್ರೊಫೆಷನಲ್ ರೆಸಿಪ್ಟ್ಸ್ ಅನ್ನ ತಗೋಬೇಕು. ನೋಡಿ, ರೆಸಿಪ್ಟ್ಸ್ ಅಂದ್ರೆ ಇನ್ಕಮ್ ಅಂತ ಅರ್ಥ. ಫಸ್ಟ್ ನೀವು ಪ್ರೊಫೆಷನಲ್ ರೆಸಿಪ್ಟ್ಸ್ ಅನ್ನೇ ತಗೋಬೇಕು. ಇದು ಎಲ್ಲಿ ಇರುತ್ತೆ ಅಂತ ಹೇಳಿದ್ರೆ ನಿಮ್ಮ ಒಂದು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಏನ್ ಕೊಟ್ಟಿದ್ದಾನೆ, ಇನ್ಕಮ್ ಸೈಡ್ ನೋಡಿ, ಇನ್ಕಮ್ ಅಲ್ಲಿ ರೆಸಿಪ್ಟ್ಸ್ ಅಂದ್ರೆ ಇನ್ಕಮ್ ಕೊಟ್ಟಿದ್ದಾರೆ, ಅಲ್ಲಿ ಎಲ್ಲಾ ತರದ ಇನ್ಕಮ್ ಇರುತ್ತೆ. ನೀವು ಪ್ರೊಫೆಷನಲ್ ರೆಸಿಪ್ಟ್ಸ್ ಅನ್ನ ಮಾತ್ರನೇ ತಗೊಳ್ಳಿ, ಅಂದ್ರೆ ಆ ಒಂದು ಪ್ರೊಫೆಷನ್ ಇಂದ ಬಂದಿರತಕ್ಕಂತ ಇನ್ಕಮ್ ಅನ್ನ ಮಾತ್ರ ತಗೋಬೇಕು. ಈಗ ಚಾರ್ಟೆಡ್ ಅಕೌಂಟೆಂಟ್ ರಾಮಕೃಷ್ಣ ಆಗಿರೋದ್ರಿಂದ 1 by 1 ಇನ್ಕಮ್ ಅನ್ನ ಫಸ್ಟ್ ನೋಡ್ತೀನಿ. ಸೊ ನೋಡಿ, ಫಸ್ಟ್ ಒನ್ ಆಡಿಟ್ ಫೀಸ್ ಇದೆ 3 lakh rupees. ಆಡಿಟ್ ಫೀಸು ಯೂಶುವಲ್ ಆಗಿ ಅದು ಪ್ರೊಫೆಷನಲ್ ರೆಸಿಪ್ಟ್ಸ್ ಅಂತಾನೆ ಕರೀತಕ್ಕಂಥದ್ದು. ಅವ್ರು ಚಾರ್ಟೆಡ್ ಅಕೌಂಟೆಂಟ್ ಆಗಿರೋದ್ರಿಂದ ಆಡಿಟ್ ಫೀಸ್ ಈಸ್ ಎ ಪ್ರೊಫೆಷನಲ್ ರೆಸಿಪ್ಟ್ಸ್ ಅಂತಾನೆ ಟ್ರೀಟ್ ಮಾಡ್ತೀವಿ. ಸೊ 3 lakh rupees ಕೊಟ್ಟಿದ್ದಾರೆ. ಸೊ 3 lakh rupees ಇನ್ನರ್ ಕಾಲಮ್ ಅಲ್ಲಿ ತಗೊಳ್ತೀನಿ. ದಟ್ ಈಸ್ 3 lakh rupees ಇನ್ನರ್ ಕಾಲಮ್ ಅಲ್ಲಿ ತಗೊಂಡಿರ್ತಕ್ಕಂಥದ್ದು. ಆಡಿಟ್ ಫೀಸ್ ಈಸ್ ಎ ಪ್ರೊಫೆಷನಲ್ ರೆಸಿಪ್ಟ್ಸ್. ನೆಕ್ಸ್ಟ್ ಸೆಕೆಂಡ್ ಒನ್ ಬಂದು ಫಿನಾನ್ಷಿಯಲ್ ಕನ್ಸಲ್ಟೆನ್ಸಿ ಸರ್ವಿಸ್ ಕೊಟ್ಟಿದ್ದಾನೆ. ಸೊ ಯಾರಿಗೋ ಫಿನಾನ್ಷಿಯಲ್ ಕನ್ಸಲ್ಟೆನ್ಸಿ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡಿದ್ದಾನೆ. ಈಸ್ ಎನ್ ಆಡಿಟರ್, ಚಾರ್ಟೆಡ್ ಅಕೌಂಟೆಂಟ್. ಸೊ ಈಸ್ ಪ್ರೊವೈಡ್ ಇಸ್ ಫಿನಾನ್ಷಿಯಲ್ ಕನ್ಸಲ್ಟೆನ್ಸಿ ಸರ್ವಿಸ್ ಕೊಟ್ಟಿದ್ದಾರೆ. ಸೊ 60,000 rupees ಅನ್ನೋ ಅಮೌಂಟ್ ಇನ್ಕಮ್ ಬಂದಿದೆ. ಇಟ್ ಈಸ್ ಆಲ್ಸೋ ಎ ಪ್ರೊಫೆಷನಲ್ ಇನ್ಕಮ್ ಅಥವಾ ಪ್ರೊಫೆಷನಲ್ ರೆಸಿಪ್ಟ್ಸ್ ಅಂತ ಕರಿತೀವಿ. ಸೊ ಫಿನಾನ್ಷಿಯಲ್ ಕನ್ಸಲ್ಟೆನ್ಸಿ ಸರ್ವಿಸಸ್ 60,000 rupees ಕೊಟ್ಟಿದ್ದಾರೆ. ಸೊ 60,000 ಈಸ್ ಪ್ರೊಫೆಷನಲ್ ರೆಸಿಪ್ಟ್ಸ್ ಅಂತಾನೆ ಕರೀತಕ್ಕಂಥದ್ದು.
ನೆಕ್ಸ್ಟ್ ಇನ್ಯಾವುದನ್ನ ರೆಸಿಪ್ಟ್ಸ್ ಇದೆಯಾ ಅಂತ ಹೇಳಿದ್ರೆ, ಸೊ ಆಡಿಟ್ ಫೀಸ್ ಆಯ್ತು, ಪ್ರೊಫೆಷನ್ ಆಯ್ತು. ನೋಡಿ ಥರ್ಡ್ ಒನ್ ಇದೆ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ಸ್. ನಾನು ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡೋದಕ್ಕೆ ನನಗೆ ಇಂಟ್ರೆಸ್ಟ್ ಬರ್ತಾ ಇದೆ, ದಟ್ ಈಸ್ ನಾಟ್ ಪ್ರೊಫೆಷನಲ್ ರೆಸಿಪ್ಟ್ಸ್. ಅದು ನನ್ನ ಪ್ರೊಫೆಷನಲ್ ರೆಸಿಪ್ಟ್ಸ್ ಅಲ್ಲ, ಹಾಗಾಗಿ ಅದನ್ನ ತಗೋಬಾರ್ದು, ಇಗ್ನೋರ್ ಮಾಡಿ. ನೆಕ್ಸ್ಟ್ ಡಿವಿಡೆಂಡ್ ಆನ್ ಯೂನಿಟ್ಸ್ ಆಫ್ UTI. ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾದಲ್ಲಿ ನಾನು ಇನ್ವೆಸ್ಟ್ ಮಾಡೋದಕ್ಕೆ ನನಗೆ ಡಿವಿಡೆಂಡ್ ಬರ್ತಾ ಇದೆ, ಬಟ್ ಅದು ನನ್ನ ಪ್ರೊಫೆಷನ್ ಇಂದ ಬರ್ತಾ ಇಲ್ಲ, ಹಾಗಾಗಿ ನಾನು ಆ 6000 ರುಪೀಸ್ ಅನ್ನು ಕೂಡ ನಾನು ತಗೋಬಾರ್ದು, ಇಗ್ನೋರ್ ಮಾಡಿ, ಯಾಕೆಂದ್ರೆ ಅದು ನನ್ನ ಪ್ರೊಫೆಷನ್ ಇಂದ ಬಂದಿಲ್ಲ. ನೆಕ್ಸ್ಟ್ ಒನ್ ಅಕೌಂಟೆನ್ಸಿ ವರ್ಕ್ಸ್ ಅಂತ ಕೊಟ್ಟಿದ್ದಾರೆ. ನೋಡಿ ಅಕೌಂಟೆನ್ಸಿ ವರ್ಕ್ಸ್ ಅಂದ್ರೆ ಅವನು ಚಾರ್ಟೆಡ್ ಅಕೌಂಟೆಂಟ್ ಆಗಿರೋದ್ರಿಂದ ಅಕೌಂಟೆನ್ಸಿ ವರ್ಕ್ ಅನ್ನ ಮಾಡಿದ್ದಾನೆ. ಸೊ ಅಂದ್ರೆ ಲೆಡ್ಜರ್ ಮೇಂಟೆನೆನ್ಸ್ ಆಗಿರ್ಬೋದು, ವೆರಿಫಿಕೇಶನ್ಸ್ ಆಗಿರ್ಬೋದು, ಈ ತರ ಅಕೌಂಟೆನ್ಸಿ ವರ್ಕ್ಸ್ ಅನ್ನ ಮಾಡಿದ್ದಾರೆ. ಸೊ ಅದು ಪ್ರೊಫೆಷನಲ್ ರೆಸಿಪ್ಟ್ಸ್ ಅಂತಾನೆ ಟ್ರೀಟ್ ಮಾಡ್ತೀವಿ. ಸೊ 32,000 ಇನ್ಕಮ್ ಬಂದಿದೆ, ಸೊ 32,000 ತಗೊಂಡಿರ್ತೀನಿ. ಸೊ ಇನ್ಯಾವ್ದಾದ್ರು ಇನ್ಕಮ್ ಸೈಡ್ ಅಲ್ಲಿ ಬಿಟ್ಟಿದೀವ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಸೊ ಆಡಿಟ್ ಫೀಸ್ ಪ್ರೊಫೆಷನಲ್ ರೆಸಿಪ್ಟು, ಫಿನಾನ್ಷಿಯಲ್ ಕನ್ಸಲ್ಟೆನ್ಸಿ ಪ್ರೊಫೆಷನಲ್ ರೆಸಿಪ್ಟು, ಇಂಟ್ರೆಸ್ಟ್ ಅದು ಪ್ರೊಫೆಷನಲ್ ಅಲ್ಲ, ಹಾಗಾಗಿ ಇಗ್ನೋರ್ ಮಾಡಿ. ಡಿವಿಡೆಂಡ್ ಕೂಡ ಇಗ್ನೋರ್ ಮಾಡಿ, ಅದು ಪ್ರೊಫೆಷನಲ್ ಅಲ್ಲ. ಅಕೌಂಟೆನ್ಸಿ ವರ್ಕ್ ಇದೆ ಪ್ರೊಫೆಷನಲ್ ರೆಸಿಪ್ಟ್ಸ್ ತಗೊಂಡಿದ್ದೀನಿ, ಇನ್ಯಾವುದು ಇಲ್ಲ. ಅಡ್ಜಸ್ಟ್ಮೆಂಟ್ ಅಲ್ಲಿ ಯಾವ್ದಾದ್ರು ಇನ್ಕಮ್ ಇದೆಯಾ ಅಂತ ಹೇಳಿದ್ರೆ, ಸೊ ಯಾವುದು ಇನ್ಕಮ್ ಇಲ್ಲ, ಮೂರು ಕೂಡ ಎಕ್ಸ್ಪೆನ್ಸಸ್ ಇರೋದು. ಸೊ ಇನ್ಯಾವುದು ಇಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕು ಅಂದ್ರೆ, ಈ ಮೂರು ಪ್ರೊಫೆಷನಲ್ ರೆಸಿಪ್ಟ್ಸ್ ಅನ್ನ ನೀವು ಟೋಟಲ್ ಮಾಡಿ. ಸೊ 3 lakh ಪ್ಲಸ್ 60,000 ಪ್ಲಸ್ 32,000 ಮೂರು ಟೋಟಲ್ ಮಾಡಿದ್ರೆ ನನಗೆ 3,92,000 ನನಗೆ ಸಿಗುತ್ತೆ. ಇದನ್ನ ಔಟರ್ ಕಾಲಮ್ ಅಲ್ಲಿ ಹಾಕೊಳ್ಳಿ. ಸೊ ಟೋಟಲ್ ಪ್ರೊಫೆಷನಲ್ ರೆಸಿಪ್ಟ್ಸ್ ಬಂದು 3,92,000 ಇದೆ. ಈ ಪ್ರೊಫೆಷನಲ್ ರೆಸಿಪ್ಟ್ಸ್ ಅಲ್ಲಿ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅನ್ನ ಲೆಸ್ ಮಾಡಬೇಕು. ಅಂದ್ರೆ ಸೊ ನಿಮಗೆ ಈ ಒಂದು ಎಕ್ಸ್ಪೆಂಡಿಚರ್ ಸೈಡ್ ಎಕ್ಸ್ಪೆನ್ಸಸ್ ಅನ್ನ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ. ಈ ಎಕ್ಸ್ಪೆನ್ಸಸ್ ಅಲ್ಲಿ ಯಾವ್ದು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಇರುತ್ತೆ ಅಂದ್ರೆ ಆ ಒಂದು ಪ್ರೊಫೆಷನಲ್ ಅಲ್ಲಿ ಆಗಿರ್ತಕ್ಕಂಥ ಎಕ್ಸ್ಪೆನ್ಸಸ್ ಅದನ್ನ ಮಾತ್ರನೇ ತಗೋಬೇಕು. ಪರ್ಸನಲ್ ಎಕ್ಸ್ಪೆನ್ಸಸ್ ಅನ್ನ ಕೊಟ್ಟಿದ್ರೆ ಅಥವಾ ಅದರ್ ದನ್ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಏನಾದ್ರು ಕೊಟ್ಟಿದ್ರೆ ಅದನ್ನ ತಗೊಳಕ್ಕೆ ಹೋಗ್ಬೇಡಿ. ಈಗ 1 by 1 ನೋಡೋಣ. ನೋಡಿ ಆಫೀಸ್ ರೆಂಟ್ ಇದೆ, ಫಸ್ಟ್ ಒನ್ ಎಕ್ಸ್ಪೆಂಡಿಚರ್ ಆಫೀಸ್ ರೆಂಟ್ ನನ್ನ ಪ್ರೊಫೆಷನಲ್ ಅಲ್ಲಿ ನನ್ನ ಒಂದು ಆಫೀಸ್ಗೆ ನಾನು ರೆಂಟ್ ಕೊಡ್ತಾ ಇದ್ದೀನಿ 33,000, ಅದು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಂತಾನೆ ಕರಿತೀವಿ. ಸೊ ಹಾಗಾಗಿ ಆಫೀಸ್ ರೆಂಟ್ 33,000 ಕೊಟ್ಟಿದ್ದಾನೆ. ಸೊ ನಾನು ಇನ್ನರ್ ಕಾಲಮ್ ಅಲ್ಲಿ 33,000 ನ ತಗೊಳ್ತಾ ಇದ್ದೀನಿ. ಸೊ ಏನಕ್ಕೆ ಅಂತ ಹೇಳಿದ್ರೆ ಇದಕ್ಕೆ ಒಂದು ಅಡ್ಜಸ್ಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನೋಡಿ ಆಫೀಸ್ ರೆಂಟ್ಗೆ ಇಲ್ಲೊಂದು ಅಡ್ಜಸ್ಟ್ಮೆಂಟ್ ಇದೆ. ಆಫೀಸ್ ರೆಂಟ್ 3,000 ಥ್ರೂ ಪೇ ನಾಟ್ ರೆಕಾರ್ಡೆಡ್ ಅಂತ ಹೇಳಿದ್ದಾರೆ. ಅಂದ್ರೆ 3,000 ಆಫೀಸ್ ರೆಂಟ್ ಪೇಮೆಂಟ್ ಮಾಡಿದಾರಂತೆ, ಬಟ್ ಈ 3,000 ಅಮೌಂಟ್ ಅನ್ನ ನಾಟ್ ರೆಕಾರ್ಡೆಡ್ ಅಂತ ಹೇಳಿದ್ದಾನೆ. ಅಂದ್ರೆ ರೆಕಾರ್ಡ್ ಆಗಿಲ್ಲ ಅಂತ ಹೇಳಿದ್ದಾನೆ. ರೆಕಾರ್ಡ್ ಆಗಿಲ್ಲ ಅಂದ್ರೆ ಅದು ಆಫೀಸ್ ಎಕ್ಸ್ಪೆನ್ಸಸ್, ಅಂದ್ರೆ ಅವನ ಒಂದು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್, ಅದು ರೆಕಾರ್ಡ್ ಆಗಿಲ್ಲ ಅಂತ ಹೇಳಿದ್ದಾನೆ. ಸೊ ಹಾಗಾಗಿ ನಾನು ಈ ಆಫೀಸ್ ರೆಂಟ್ ಅಲ್ಲಿ 3,000 ರುಪೀಸ್ ಅನ್ನ ನಾನು ರೆಕಾರ್ಡ್ ಮಾಡಬೇಕು. ಸೊ ಈ ಆಫೀಸ್ ರೆಂಟು 3,000 ರೆಕಾರ್ಡ್ ಆಗಿಲ್ಲ ಅಂತ ಹೇಳಿದ್ದಾರೆ. ಸೊ ರೆಕಾರ್ಡ್ ಆಗಿಲ್ಲ ಅಂದ್ರೆ ಅದು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ನಾನು ರೆಕಾರ್ಡ್ ಮಾಡಬೇಕು. ಸೊ ಈ 33,000 ಎಕ್ಸ್ಪೆಂಡಿಚರ್ಗೆ ಈ 3,000 ಎಕ್ಸ್ಪೆಂಡಿಚರ್ನು ಕೂಡ ಆಡ್ ಮಾಡಿಕೊಂಡು ನಾನು ಟೋಟಲ್ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ 36,000 ನ ತಗೋಬೇಕಾಗತ್ತೆ. ಏನಕ್ಕೆ ಆಡ್ ಮಾಡಿದ್ದೀನಿ ಅಂದ್ರೆ, ಸೊ ಅವ್ರು ಹೇಳಿದ್ದಾರೆ ಆಫೀಸ್ ರೆಂಟು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಬಟ್ ರೆಕಾರ್ಡ್ ಆಗಿಲ್ಲ ಅಂತ ಹೇಳಿದ್ದಾರೆ, ಹಾಗಾಗಿ ನಾನು ರೆಕಾರ್ಡ್ ಮಾಡಬೇಕು. ಸೊ ಆ ಆಫೀಸ್ ರೆಂಟ್ಗೆ 33,000ಗೆ 3,000 ಆಡ್ ಮಾಡಿ 36,000 ತಗೊಂಡಿದ್ದೀನಿ. ನೆಕ್ಸ್ಟ್ ಇನ್ಯಾವುದನ್ನ ಎಕ್ಸ್ಪೆನ್ಸಸ್ ಇದೆಯಾ ಅಂದ್ರೆ ನೋಡಿ, ನೆಕ್ಸ್ಟ್ ಎಕ್ಸ್ಪೆಂಡಿಚರ್ ಅಲ್ಲಿ ಸ್ಯಾಲರಿ ಟು ಸ್ಟಾಫ್ ಇದೆ 75,000 ಎಕ್ಸ್ಪೆನ್ಸಸ್ ಅನ್ನ ಬೇರ್ ಮಾಡಿದ್ದಾನೆ. ನೋಡಿ ಸ್ಯಾಲರಿ ಅವರ ಒಂದು ಆಫೀಸಲ್ಲಿ ಇರ್ತಕ್ಕಂಥ ಎಂಪ್ಲಾಯೀಸ್ಗೆ ಕೊಟ್ಟಿರ್ತಕ್ಕಂಥದ್ದು ಸ್ಯಾಲರಿ ಟು ಸ್ಟಾಫ್. ಸೊ ಸ್ಯಾಲರಿ ಈಸ್ ಎ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್, ಸೊ ದಟ್ ನಾವು ಸ್ಯಾಲರಿ ಟು ಸ್ಟಾಫ್ ಏನಿದೆ ಅದು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್. 75,000 ರುಪೀಸ್ ಏನಿದೆ ಆ 75,000 ರುಪೀಸ್ ನ ನಾವು ತಗೋಬೇಕು, ಲೆಸ್ ಮಾಡ್ಕೊಳ್ಳೋಕೆ ತಗೋಬೇಕಾಗತ್ತೆ. ನೆಕ್ಸ್ಟ್ ಥರ್ಡ್ ಒನ್ ಬಂದು ನೋಡಿ ಚಾರಿಟೀಸ್ ಇದೆ. ಯಾವುದೇ ತರದ ಡೊನೇಷನ್ಸ್, ಯಾವುದೇ ತರದ ಚಾರಿಟೀಸ್ ಅದು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಲ್ಲ, ಹಾಗಾಗಿ ಚಾರಿಟೀಸ್ ಅಂಡ್ ಡೊನೇಷನ್ಸ್ ಅನ್ನ ತಗೊಳಕ್ಕೆ ಹೋಗ್ಬೇಡಿ, ಯಾಕೆಂದ್ರೆ ಅದು ಪ್ರೊಫೆಷನಲ್ ಅವನು ಪ್ರೊಫೆಷನಲ್ ಇಂದ ಆಗಿರ್ತಕ್ಕಂಥ ಎಕ್ಸ್ಪೆನ್ಸಸ್ ಅಲ್ಲ. ಸೊ ಹಾಗಾಗಿ ಅದರ್ ಎಕ್ಸ್ಪೆನ್ಸಸ್ ಇಗ್ನೋರ್ ಮಾಡಿ. ನೆಕ್ಸ್ಟ್ ಹೇಳ್ತಾ ಇದ್ದಾರೆ ಗಿಫ್ಟ್ ಟು ರಿಲೇಟಿವ್ಸ್. ಯಾವ್ದೋ ರಿಲೇಟಿವ್ಗೆ ಗಿಫ್ಟ್ ಕೊಟ್ಟಿದ್ದಾನೆ, ಅದು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಲ್ಲ, ಸೊ ಹಾಗಾಗಿ ಬರೋದಿಲ್ಲ. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಫಾರ್ ಜರ್ನಲ್ಸ್, ಅಂದ್ರೆ ಆ ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ಜರ್ನಲ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾನೆ. ಸೊ ಸಬ್ಸ್ಕ್ರಿಪ್ಷನ್ ಫಾರ್ ಜರ್ನಲ್ಸ್ ಈಸ್ ಎ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ಹಾಗಾಗಿ
ಸಬ್ಸ್ಕ್ರಿಪ್ಷನ್ ಫಾರ್ ಜರ್ನಲ್ಸ್ ಈಸ್ ಎ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ 2400 ಇದೆ ತಗೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್ ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ ನೋಡಿ. ಡ್ರಾಯಿಂಗ್ಸ್ ಅಂದ್ರೆ ಗೊತ್ತಿರಬೇಕು, ಪರ್ಸನಲ್ ಎಕ್ಸ್ಪೆನ್ಸಸ್ ಅಂತ ಅರ್ಥ. ಪರ್ಸನಲ್ ಯೂಸ್ಗೆ ಯೂಸ್ ಮಾಡಿರ್ತಕ್ಕಂಥದ್ದು. ಸೊ ಪರ್ಸನಲ್ ಇಲ್ಲಿ ಪ್ರೊಫೆಷನಲ್ ಅಲ್ಲಿ ತಗೊಳಕ್ಕೆ ಹೋಗಬಾರ್ದು. ಸೊ ಡ್ರಾಯಿಂಗ್ ಶುಡ್ ನಾಟ್ ಬಿ ಕನ್ಸಿಡರ್, ಜಸ್ಟ್ ಇಗ್ನೋರ್. ಕಾರ್ ಎಕ್ಸ್ಪೆನ್ಸಸ್ ನೋಡಿ, ಯೂಶಲಿ ಕಾರ್ ಎಕ್ಸ್ಪೆನ್ಸಸ್ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಬಟ್ ಇಲ್ಲಿ ಫುಲ್ 24,000 ನಾನು ತಗೋಬೇಕಾ ಅಂತ ಹೇಳಿದ್ರೆ, ಕಾರ್ ಎಕ್ಸ್ಪೆನ್ಸಸ್ ಇಸ್ ಆಲ್ವೇಸ್ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್. ಸೊ ನಾನು ಫುಲ್ ತಗೋಬೇಕಾ ಬೇಡವಾ ಅನ್ನೋದಕ್ಕೆ ಒಂದು ಸಲ ನಾನು ಅಡ್ಜಸ್ಟ್ಮೆಂಟ್ ಅನ್ನು ಕೂಡ ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನನಗೊಂದು ಅಡ್ಜಸ್ಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಟೋಟಲ್ ಕಾರ್ ಎಕ್ಸ್ಪೆನ್ಸಸ್ ಇರ್ತಕ್ಕಂಥದ್ದು 24,000 ರುಪೀಸ್ ಇದೆ. ಬಟ್ ನಾನು ಫುಲ್ ತಗೋಬೇಕಂದ್ರೆ ಅಡ್ಜಸ್ಟ್ಮೆಂಟ್ ನಂಬರ್ 3 ಹೇಳುತ್ತೆ ನೋಡಿ, 30% ಆಫ್ ಕಾರ್ ಎಕ್ಸ್ಪೆನ್ಸಸ್ ಆರ್ ರಿಲೇಟೆಡ್ ಟು ಪರ್ಸನಲ್ ಪರ್ಪಸ್. ನೋಡಿ ಟೋಟಲ್ ಇರೋದು 24,000 ರೂಪಾಯಿ ಕಾರ್ ಎಕ್ಸ್ಪೆನ್ಸಸ್ ಇದೆ. ನಾನು 24,000 ಫುಲ್ ತಗೋಬೇಕಂದ್ರೆ ನೀನು ಫುಲ್ ತಗೊಳ್ಳೋ ಆಗಿಲ್ಲ. ಏನಕ್ಕೆ ಅಂದ್ರೆ 30% ನಾನು ಆ ಕಾರ್ ಎಕ್ಸ್ಪೆನ್ಸಸ್ ಏನಿದ್ರೆ ಅದರಲ್ಲಿ ಔಟ್ ಆಫ್ 24 ಅಲ್ಲಿ 30% ನಾನು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅನ್ನ ಪರ್ಸನಲ್ ಪರ್ಪಸ್ಗೆ ಯೂಸ್ ಮಾಡಿದ್ದೀನಿ. ಅಂದ್ರೆ 30% ನೀನು ಪರ್ಸನಲ್ ಪರ್ಪಸ್ಗೆ ಯೂಸ್ ಮಾಡಿದೆ ಅಂದ್ರೆ ಇನ್ನ ಎಷ್ಟು ಪರ್ಸೆಂಟ್ ನಾನು ಪ್ರೊಫೆಷನಲ್ ಪರ್ಪಸ್ಗೆ ಯೂಸ್ ಮಾಡಿದ್ದೀನಿ? 70% ಮಾತ್ರ ಪ್ರೊಫೆಷನಲ್ ಪರ್ಪಸ್ಗೆ ಯೂಸ್ ಮಾಡಿರೋದು. ಹಾಗಾಗಿ 24,000 ಅಲ್ಲಿ ನೀನು 70% ಮಾಡ್ಕೊಂಡ್ರೆ 16,800 ರುಪೀಸ್ ಮಾತ್ರನೇ ಪ್ರೊಫೆಷನಲ್ ಪರ್ಪಸ್ಗೆ ಯೂಸ್ ಆಗಿರೋದು. ಹಾಗಾಗಿ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಂತ ತಗೊಳ್ತೀವಿ. ಏಕೆಂದ್ರೆ 30% ನಾನು ಪರ್ಸನಲ್ ಪರ್ಪಸ್ಗೆ ಯೂಸ್ ಮಾಡಿರೋದ್ರಿಂದ ನಾನು ಅದನ್ನ ತಗೊಳಕ್ಕೆ ಹೋಗ್ಬಾರ್ದು. ನೆಕ್ಸ್ಟ್ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾನೆ. ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಇಸ್ ಅ ಪರ್ಸನಲ್ ಎಕ್ಸ್ಪೆನ್ಸಸ್, ಡೋಂಟ್ ಕನ್ಸಿಡರ್, ಇಗ್ನೋರ್. ನೆಕ್ಸ್ಟ್ NSC ಪರ್ಚೇಸ್ ಅಂತ ಹೇಳಿದ್ದಾರೆ, ಅಂದ್ರೆ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅನ್ನ ಪರ್ಚೇಸ್ ಮಾಡಿದ್ದಾನೆ, ಅದು ಕೂಡ ಪರ್ಸನಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಲ್ಲಿ ನಾವು ಟ್ಯಾಕ್ಸಬಲ್ ಪ್ರೊಫೆಷನಲ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾದ್ರೆ ತಗೊಳಕ್ ಹೋಗೋದಿಲ್ಲ, ಇಗ್ನೋರ್ ಮಾಡಿ. ಸೊ ಇದು ನೆಟ್ ಇನ್ಕಮ್ ಅಂದ್ರೆ ನೆಟ್ ಪ್ರಾಫಿಟ್ ಇದಿರ್ತಕ್ಕಂಥದ್ದು. ಸೊ ಅದು ಏನು ಬರೋದಿಲ್ಲ. ಸೊ ಇನ್ಯಾವ್ದನ ಇದೆಯಾ ಅಂತ ನಾ ಹೇಳಿದ್ರೆ, ಡೆಬಿಟ್ ಸೈಡ್ ಇನ್ಯಾವ್ದನ ಎಕ್ಸ್ಪೆಂಡಿಚರ್ಸ್ ಇದೆಯಾ ಅಂತ ಹೇಳಿದ್ರೆ ಇನ್ಯಾವುದು ಕೂಡ ಇಲ್ಲ. ಸೊ ಅಡ್ಜಸ್ಟ್ಮೆಂಟ್ ಅಲ್ಲಿ ಯಾವ್ದನ್ನ ಬಿಟ್ಟಿದೀವ ಅಂದ್ರೆ ನೋಡಿ, ಆಫೀಸ್ ರೆಂಟ್ ತಗೊಂಡಿದ್ದೀನಿ. ಸೆಕೆಂಡ್ ಪಾಯಿಂಟ್ ಡಿಪ್ರಿಸಿಯೇಷನ್ಸ್ ಇದೆ 6,000, ಡಿಪ್ರಿಸಿಯೇಷನ್ ಫಾರ್ ಕಾರ್ ಇದೆ. ಸೊ ಅದು ಕೂಡ ಸೊ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಂತ ತಗೋಬೇಕು. ಸೊ ಡಿಪ್ರಿಸಿಯೇಷನ್ ಆನ್ ಕಾರ್ ಎಕ್ಸ್ಪೆನ್ಸಸ್. ಕಾರ್ ಎಕ್ಸ್ಪೆನ್ಸಸ್ ಎಷ್ಟು ಕೊಟ್ಟಿರೋದೆ? 6,000 ಕೊಟ್ಟಿದ್ದಾರೆ ನೋಡಿ. 6,000 ಟೋಟಲ್ ಡಿಪ್ರಿಸಿಯೇಷನ್ ಇರ್ತಕ್ಕಂಥದ್ದು. ಬಟ್ ನಾನು ಪೂರಾ 6,000 ತಗೋಬೇಕಾ ಅಂತ ಹೇಳಿದ್ರೆ ಇಲ್ಲ. ಏನಕ್ಕೆ ಅಂದ್ರೆ ನಾನು 30% ಅನ್ನ ನಾನು ಕಾರ್ನ ಪರ್ಸನಲ್ ಪರ್ಪಸ್ಗೆ ಯೂಸ್ ಮಾಡಿದ್ದೀನಿ. ಅಂದ್ರೆ 6,000 ಡಿಪ್ರಿಸಿಯೇಷನ್ 30% ಪರ್ಸನಲ್ ಪರ್ಪಸ್ದು ಡಿಪ್ರಿಸಿಯೇಷನ್ ಇದೆ, ತಗೊಳಕ್ ಹೋಗ್ಬಾರ್ದು. ಹಾಗಾಗಿ ಔಟ್ ಆಫ್ 6,000 ಅಲ್ಲಿ ನಾನು ತಗೋಬೇಕಾದ್ರೆ ಓನ್ಲಿ 70% ಆಫ್ ಡಿಪ್ರಿಸಿಯೇಷನ್ ತಗೋಬೇಕು. ಬಿಕಾಸ್ 70% ಈಸ್ ರಿಲೇಟಿಂಗ್ ಟು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್. ಸೊ ದಟ್ 6,000 ಮೇಲೆ ನೀವು 70% ಅನ್ನ ಮಾಡ್ಕೊಂಡ್ರೆ ಸೊ ನಿಮಗೆ 4,200 ನಿಮಗೆ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಡಿಪ್ರಿಸಿಯೇಷನ್ ಆನ್ ಕಾರ್ ನಿಮಗೆ ಸಿಗುತ್ತೆ. ಸೊ ಇನ್ಯಾವುದನ್ನ ಕ್ವಶನ್ಸ್ ಅಲ್ಲಿ ಬಿಟ್ಟಿದೀವ ಅಂತ ಹೇಳಿದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಾವು ಇನ್ಯಾವುದು ಕ್ವಶನ್ಸ್ ಅಲ್ಲಿ ನಾವು ಬಿಟ್ಟಿಲ್ಲ. ಸೊ ಪ್ರೊಫೆಷನಲ್ ರೆಸಿಪ್ಟ್ಸ್ ತಗೊಂಡಿದೀವಿ, ಪ್ರೊಫೆಷನಲ್ ಎಕ್ಸ್ಪೆಂಡಿಚರ್ಸ್ ಅನ್ನು ಕೂಡ ತಗೊಂಡಿದೀವಿ. ಸೊ ಇನ್ಯಾವುದು ಇಲ್ಲ ಅಂದ್ರೆ ನೀವು ಇಷ್ಟು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅನ್ನ ಲೆಸ್ ಮಾಡಿ ಟೋಟಲ್ ಮಾಡ್ಕೊಳ್ಳಿ. ಇಷ್ಟು ಪ್ರೊಫೆಷನಲ್ ಎಕ್ಸ್ಪೆನ್ಸ್ ನ ಟೋಟಲ್ ಮಾಡ್ಕೊಳ್ಳಿ. ಟೋಟಲ್ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಬರುತ್ತೆ ಅದನ್ನ ಔಟರ್ ಕಾಲಮ್ ಅಲ್ಲಿ ತಗೊಳ್ಳಿ. ಸೊ 1,34,400 ನಿಮ್ಗೆ ಸಿಗುತ್ತೆ. ಈಗ ನಿಮಗೆ ಪ್ರೊಫೆಷನಲ್ ರೆಸಿಪ್ಟ್ಸ್ 3,92,000 ಇದೆ. ಇದರಲ್ಲಿ ಪ್ರೊಫೆಷನಲ್ ರೆಸಿಪ್ಟ್ಸ್ 1,34,400 ನ ಲೆಸ್ ಮಾಡಿದ್ರೆ ನಿಮ್ಗೆ ಬರ್ತಕ್ಕಂಥದ್ದೇ ಟ್ಯಾಕ್ಸಬಲ್ ಪ್ರೊಫೆಷನಲ್ ಇನ್ಕಮ್ ಸಿಗುತ್ತೆ. ಎಸ್ ಬರುತ್ತಪ್ಪ ಅಂತ ಹೇಳಿದ್ರೆ 3,92,000 ನಲ್ಲಿ 1,34,400 ಹೋದ್ರೆ ನಿಮ್ಗೆ ಬರ್ತಕ್ಕಂಥದ್ದು 2,57,600 ನಿಮ್ಗೆ ಸಿಗುತ್ತೆ. ಸೊ ಇದು ಪ್ರೊಫೆಷನಲ್ ರೆಸಿಪ್ಟ್ಸ್ ಅನ್ನ ಪ್ರೊಫೆಷನಲ್ ಇನ್ಕಮ್ ಅನ್ನ ಮಾಡಿರ್ತಕ್ಕಂಥದ್ದು. ಸೊ ಈ ತರ ಚಾರ್ಟೆಡ್ ಅಕೌಂಟೆಂಟ್ ರಿಲೇಟೆಡ್ ಕ್ವಶನ್ಸ್ ಇದು ಇರ್ತಕ್ಕಂಥದ್ದು. ಸೊ ಈ ತರ ಕ್ವಶನ್ಸ್ ಕೊಟ್ಟಾಗ ನೀವು ಹೀಗೆ ಮಾಡಬೇಕು, ಪ್ರೊಫೆಷನಲ್ ರೆಸಿಪ್ಟ್ ಫಸ್ಟ್ ತಗೊಳ್ಳಿ, ಅದಾದ್ಮೇಲೆ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅನ್ನ ತಗೊಳ್ಳಿ. ಸೊ ನೀವು ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡಿದ್ರೆ ನಿಮಗೆ ಟ್ಯಾಕ್ಸಬಲ್ ಪ್ರೊಫೆಷನಲ್ ಇನ್ಕಮ್ ಸಿಗುತ್ತೆ. ಸೊ ಇದು ಈ ಒಂದು ಕ್ವಶನ್ಗೆ ಇರ್ತಕ್ಕಂಥ ಆನ್ಸರ್. ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ಕ್ವಶನ್ಗೆ ಆನ್ಸರ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಟಾಪಿಕ್ ಬೇಕು ಅಂದ್ರೆ ಆ ಟಾಪಿಕ್ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಥ್ಯಾಂಕ್ ಯು.